ಮನೋಜ್ಞ ನಟನೆಯ ಮೂಲಕ ಮನೆ ಮಾತಾಗಿದ್ದಂತಹ ದ್ವಾರಕೀಶ್ ಅವರು ಇವತ್ತು ಇಹಲೋಕವನ್ನ ತ್ಯಜಿಸಿದ್ದಾರೆ. 81 ವರ್ಷ ವಯಸ್ಸು. ದ್ವಾರಕೀಶ್ ಮುತ್ತಿಗಿಂತ ವಜ್ರ ಎಂಬ ನಟ ಶ್ರೀನಾಥ್ ಅವರ ಮಾತು. 50 ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. 40 ವರ್ಷಗಳ ಹಿಂದೆಯೇ ಹಲವು ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ ಅಂತಂದ್ರೆ ಅವರ ತಲೆಯಲ್ಲಿ ನೆಂಥ ಸಾಮರ್ಥ್ಯ ಇರಬೇಕು. ದ್ವಾರಕೀಶ್ ಮುತ್ತಿಗಿಂತ ವಜ್ರ ಎಂಬ ಅವರ ಮಾತುಗಳು ಶ್ರೀನಿವಾಸ ಮೂರ್ತಿ ಅವರಿಂದ ಬರ್ತಾ ಇರ್ತಕ್ಕಂಥದ್ದು. 50 ರೂಪಾಯಿಯಿಂದ ಕೋಟಿಗಳ ಲೆಕ್ಕದವರೆಗೂ ಕೂಡ ಅವರು ಸಿನಿಮಾಗಳಲ್ಲಿ ಕಂಡಿದ್ದಾರೆ. ಸುಮಾರು 60 ವರ್ಷಗಳ ಅವರ ಸಿನಿ ಬದುಕಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ವಿಚಾರಗಳನ್ನು ಕೂಡ ಅವರು ನೋಡಿದ್ದಾರೆ. ದ್ವಾರಕೀಶ್ ಮುತ್ತಿಗಿಂತ ವಜ್ರ ಅಂತ ಹೇಳಲಿಕ್ಕೆ ಇದೊಂದು ವಿಷಯ ಸಾಕು ಅಂತ ಅಂದಿದ್ದಾರೆ ಶ್ರೀನಿವಾಸ ಮೂರ್ತಿ. ಮನೋಭಾವದಿಂದ ನಡೆಸ್ಕೊಳ್ತಾ ಇದ್ದೆ. ಇತ್ತೀಚೆಗೊಂದು ನಾನು 5-6 ತಿಂಗಳಿಂದ ಬಂದು ಇದೇ ಮನೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ಅವ್ರ ಜೊತೆ ಹಳೆಯ ನೆನಪುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹೋಗಿದ್ದೆ. ಅದಾದಮೇಲೆ ಈಗ ಒಂದು 15-20 ದಿವಸದ ಹಿಂದೆ ಮತ್ತೆ ಅವರೇ ಫೋನ್ ಮಾಡಿದೆ, ಎಲ್ಲೋ ಮತ್ತೆ ಬರಲೇ ಇಲ್ಲ ನೀನು ಅಂತ ಹೇಳಿದ್ರು. ಇಲ್ಲ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಅವ್ರನ್ನ ಮಲಗಿರುವಾಗ ನೋಡುವಂಥ ಪರಿಸ್ಥಿತಿ ಭಗವಂತ ನಮಗೆ. ನಾವು ಈಗ ಕೇಳ್ಕೊಳ್ಳೋದಿಷ್ಟೇ, ಏಕೆಂದರೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯಲೇಬೇಕು. ಆದರೆ ಯಾವ ರೀತಿ ಇದ್ದೆ, ಯಾವ ರೀತಿ ಬದುಕದೆ, ಯಾವ ರೀತಿ ಸತ್ತೆ, ಅವರು ಯಾರಿಗೂ ಒಂದು ಚೂರು ತೊಂದರೆ ಇಲ್ಲದ ಹಾಗೆ ಸಾಮಾನ್ಯವಾಗಿ ಹಾಸ್ಪಿಟ್ಲೈಸ್ ಆಗೋದು, ಇನ್ನೊಂದು ಕಿರುಕುಳ, ಮತ್ತೊಂದು ವಯಸ್ಸಾದವರು ಅಂತಂತ ಹೇಳ್ಬಿಟ್ಟು ಬಹಳ ಕೀಳಾಗಿ ನೋಡ್ತಾರೆ. ಆದರೆ ಅವರು ಯಾವುದಕ್ಕೂ ಜಗ್ಗದೆ ಬಗ್ಗದೆ ಇವತ್ತು ಬೆಳಗ್ಗೆ ಕಾಫಿ ಕುಡಿದು ಅದಾದ ಮೇಲೆ ಒಂದು ಅರ್ಧ ಗಂಟೆ ನಾನು ಮಲಗಿರ್ತೀನಿ ಅಂತ ಮಲಗಿದವರು ಮತ್ತೆ ಹೇಳಲಿಲ್ಲ. ಇಂಥ ಸಾವು ಸಾಮಾನ್ಯವಾಗಿ ಯಾರೋ ಲಕ್ಷಕ್ಕೊಬ್ಬರಿಗೂ ಬರುವಂಥದ್ದು. ಅಂಥ ಒಂದು ಸಾವನ್ನು ಆ ಭಗವಂತ ಅವರು ಕರುಣಿಸಿದ್ದಾನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದಷ್ಟೇ ನಮ್ಮ ಕೈಯಲ್ಲಿ ಆಗೋದು. ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಚಿತ್ರರಂಗದ ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ಅವರನ್ನು ಇವತ್ತು ನಮ್ಮನ್ನಾಗಲಿದ್ದಾರೆ. ನಿಜಕ್ಕೂ ತುಂಬಲಾರದ ನಷ್ಟ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಂಗೀತ ನಿರ್ದೇಶಕದ ಗುರುಕಿರಣ್ ಸರ್ ಇದ್ದಾರೆ. ಸರ್, ಇವತ್ತು ಲೆಜೆಂಡರಿ ನಟನನ್ನು ನಾವು ಕಳ್ಕೊಂಡಿದ್ದೀವಿ ಸರ್. ಒಂದು ಯುಗದ ಅಂತ್ಯ ಅಂತ ಹೇಳಬೇಕು. ಈ ಥರ ನಾನು ಹೇಳೋದು ಪರ್ಸನಾಲಿಟೀಸ್ ದ್ವಾರಕೀಶ್ ಅಂಥದ್ದು ಇನ್ನೊಮ್ಮೆ ಮತ್ತೆ ಹುಡ್ತಾರ ಗೊತ್ತಿಲ್ಲ. ಯಾಕೆಂದರೆ ಟೋಟಲ್ ಒಂದು ಒನ್ ಮ್ಯಾನ್ ಇಂಡಸ್ಟ್ರಿ ಅಂತ ಹೇಳಬೇಕು. ಕಲಾವಿದ, ನಿರ್ದೇಶಕ, ನಿರ್ಮಾಪಕ, ವಿತರಕ, ಐ ಥಿಂಕ್ ಎಲ್ಲದರಲ್ಲೂ ಕೈಯಾಡಿಸ್ಕೊಂಡು ಕರಗತ ಮಾಡಿಕೊಂಡಂಥ ವ್ಯಕ್ತಿ. 50 ವರ್ಷದಿಂದ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರೋದು, ಇವತ್ತಿಗೂ ಚಿತ್ರ ನಿರ್ಮಾಣ ಮಾಡ್ತಾ ಇರೋದು. ಬಂದರೂ ಅಷ್ಟೇ, ಹೋದರೂ ಅಷ್ಟೇ, ಆ ಛಲ ಬೀಳದೆ ಮತ್ತೆ ಮಾಡ್ತಾ ಇರೋದು. ಅದಂದರೆ ಒಂದು ಕೆಲಸ ಥರ ಮಾಡ್ತಾಯಿದ್ರು, ಒಂದು ತಪಸ್ ಥರ ಮಾಡ್ತಾಯಿದ್ರು. ಇಲ್ಲ ಇದರಲ್ಲಿ ಬಂದಿಲ್ಲ, ಬೇಡ ನಾನು ದೂರ ಉಳಿತೀನಿ, ಅದೆಲ್ಲ ಮಾಡೇ ಇಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ರು. ಆ ಧೈರ್ಯಕ್ಕೆ ನಿಜವಾಗಿ ಹೇಳ್ತೀನಿ, ಯಾರೂ ಮೆಚ್ಚಬೇಕು. ಆಮೇಲೆ ಇಂಡಸ್ಟ್ರಿಗೆ ತುಂಬಲಾದ್ಲಷ್ಟ ಅಂದರೆ ಇಂಡಸ್ಟ್ರಿಗೆ ಇವರು ನಾನು ಹೇಳಬೇಕಂದ್ರೆ ಒಂದು ಐಕನ್ ಥರ. ನಾವೆಲ್ಲ ದ್ವಾರಕೀಶ್ ನೋಡಿಕೊಂಡೇ ಬೆಳೆದವರು. ಆಮೇಲೆ ಯಾರು ಅಷ್ಟೇ ಸೋತರು ಗೆದ್ದರು ಇವರನ್ನು ನೋಡಿದ್ರೆಲ್ಲ ಮರೆತು ಬಿಡ್ತಾರೆ. ಸೊ ಅಂಥ ಒಂದು ಇವತ್ತು ಕರ್ನಾಟಕದ ಒಬ್ಬ ಮಹಾನ್ ದಿಗ್ಗಜ, ಹಾಸ್ಯ ನಟ, ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ, ಹೆಚ್ಚು ಕಡಿಮೆ ವಿತರಕ, ಎಲ್ಲ ಎಡಿಟರು, ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿರುವಂಥ ಒಬ್ಬ ವ್ಯಕ್ತಿ. ನನ್ನನ್ನು ಅವರು ಸಿಲ್ವರ್ ಸ್ಕ್ರೀನ್ ಮೇಲೆ ಡ್ಯಾನ್ಸ್ ಅಂತ ಪರಿಚಯ ಮಾಡಿಸಿದ್ರು. ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ. ನನ್ನ ತಾಯಿಯವರು ತೀರ್ಕೊಂಡಾಗ್ಲೇ ಹೆಚ್ಚು ಕಡಿಮೆ ಬಂದು ನೋಡಿದಾಗ, ವಿನೋದ್ ರಾಜ್ ಏನಪ್ಪ ಅಲ್ಲಿಂದ ಇಲ್ಲಿ ಬಂದ್ವಿ, ಚೆನ್ನಾಗಾಗಬೇಕು ಅಂತ ಬಂದ್ವಿ, ನಮ್ಮಮ್ಮ ಎಷ್ಟೋ ಕನಸು ಆಸೆಗಳಿಟ್ಟಿದ್ರಪ್ಪ ನಿಮ್ಮ ಮೇಲೆ, ಆದರೂ ಏನು ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ. ದ್ವಾರಕೀಶ್ ಅವರು ಪ್ರತಿ ಸಮಯ. ದ್ವಾರಕೀಶ್ ಅಂಕಲ್ ಅವರು ನಮ್ಮಿಂದ ಆಗಲಿರೋದು ತುಂಬ ದುಃಖಕರವಾದ ವಿಷಯ. ದ್ವಾರಕೀಶ್ ಅಂಕಲ್ ಫಸ್ಟ್ ಜ್ಞಾಪಕ ಬರೋದು ನಮ್ಮ ತಂದೆ ತಾಯಿ, ವರದಪ್ಪಾಜಿ, ಉದಯಶಂಕರ್ ಅವ್ರದ್ದೆಲ್ಲ ಒಂದು ಗ್ರೂಪ್, ಅವ್ರದ್ದೇ ಜ್ಞಾಪಕ ಬರೋದು. ನಮ್ಮನ್ನ ಚಿಕ್ಕ ವಯಸ್ಸಿಂದ ತುಂಬ ನೋಡಿದ್ದಾರೆ. ದ್ವಾರಕೀಶ್ ಅವ್ರ ತಾಯಿ ಅಂತೂ ಭಾಳ ಪ್ರೀತಿ ಅಪ್ಪಾಜಿ ಕಂಡ್ರೆ. ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಒಂದೇ ಯಾವಾಗಲೂ. ನಾವು ಅವ್ರ ಮನೆಗೆ ಆಟಾಡ್ತಿದ್ವಿ. ಇವತ್ತು ನಾವು ಅವ್ರನ್ನ ಇಲ್ಲ ಅಂತ ಇದು ಮಾಡ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗುತ್ತೆ, ನೋವಾಗುತ್ತೆ. ಅಷ್ಟೊಂದು ಒಡನಾಟ ಅವ್ರ ಜೊತೆಲಿ. ಅಪ್ಪಾಜಿದು ಅವ್ರದ್ದು ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದೇ ದೂರದ ಬೆಟ್ಟ.
ಸೊ ಅವ್ರ ಸಿನಿಮಾದಲ್ಲಿ ಅವ್ರ ಪ್ರೊಡಕ್ಷನ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬಂತು. ಒನ್ ಆಫ್ ದ ಟಾಪ್ ಪಿಕ್ಚರ್ ಅಂದರೆ ಟಾಪ್ ಪ್ರೊಡ್ಯೂಸರ್ ಅಂದರೆ ಎಲ್ಲ ಪಿಕ್ಚರು ಅವ್ರು ಸೆಲ್ಫ್ಗೋಸ್ಕರ ಮಾಡ್ಕೊಳ್ಳ, ಒಂದು ಇಂಡಸ್ಟ್ರಿಗೋಸ್ಕರ ಬೆಳಿಬೇಕನ್ನೋದಕ್ಕೋಸ್ಕರ ಏನೇ ಸಂಪಾದನೆ ಮಾಡಿದ್ರು ಅದನ್ನು ಬರೀ ಇಂಡಸ್ಟ್ರಿಗೆ ಹಾಕ್ತವ್ರು. ನಾನು ಒಂದು ಸಿನಿಮಾ ಮಾಡಿದ್ದೆ ಆಯುಷ್ಮಾನ್ ಭವ ಅಂತ. ಸೊ ಅದೊಂದು ಒಳ್ಳೆ ನೆನಪು ಅವ್ರ ಜೊತೆಲಿ. ಯಾವಾಗಲೂ ಫ್ಯಾಮಿಲಿ ಮಕ್ಕಳ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ಸ್ ನಮ್ಗೆ ಎಲ್ಲರೂ. ಸುಖಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಎಲ್ಲರೂ ಭಾಳ ಕ್ಲೋಸ್ ಫ್ರೆಂಡ್ಸ್ ನಮಗೆ. ಅವ್ರ ಮಕ್ಕಳು ಎಲ್ಲರ ಜೊತೆಲಿವೆ. ಅವರ ಇಡೀ ಫ್ಯಾಮ್ಲಿಗೆ ಲಾಸ್ನ ಇದು ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಆ ದೇವರು ಅಂತ ಕೇಳ್ಕೊತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ಯಾವಾಗಲೂ ಅವ್ರ ಜೊತೆಲಿ ಇರ್ತೀವಿ, ಅದು ಅವ್ರ ಮಕ್ಕಳಿಗೂ ಗೊತ್ತು. ಅವ್ರ ಫ್ಯಾಮ್ಲಿಗೆ ಸ್ಟ್ರೆಂತ್ ಕೊಡಲಿ ದೇವರು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಬಟ್ ನನಗಂತೂ ಅವರು ಇಲ್ಲ ಅಂತ ನಾವೆಲ್ಲ ಅನ್ಕೊಳ್ಳೋದು. ನಾ ಯಾವತ್ತೂ ಯಾರಾದರೂ ಸರಿ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅಂತ ಅನ್ಕೋತೀನಿ. ಯಾವಾಗಲೂ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅಂತ ನಾವು ಒಂದು ಇದರಲ್ಲಿ ನಾವು ಅವ್ರನ್ನ ಇಲ್ಲ ಅಂತ ಅನ್ಕೋಬಾರ್ದು, ಇದ್ದಾರೆ ಅಂತ ಅನ್ಕೋಬೇಕು. ಆದರೂ ವಿ ಮಿಸ್ ಯು ಅಂಕಲ್.